ಕೃಷ್ಣ, ಆ ಹುಡುಗಿಗೆ ಮೆಮೊರಿ ಲಾಸ್ ಆಗಿದೆ. ಅಂದ್ರೆ ಹಳೆದೆಲ್ಲ ಮರ್ತೋಗಿದೆ. ನದಿಗೆ ತಿರುವುಗಳು ನೂರಾರು. ನೀವು ಅವಳನ್ನ ಈಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನೀವು ಮೊದಲೇ ಅವಳ ಹತ್ರ ಹೇಗೆ ಮಾತಾಡ್ತಾ ಇದ್ರೋ ಹಾಗೇ ಮಾತಾಡಬೇಕು. ನೀವು ಮಾತಾಡೋ ಪ್ರಯತ್ನ ಅವಳ ಹಳೆ ನೆನಪುಗಳನ್ನು ತಂದು ಕೊಡೋ ರೀತಿಯಲ್ಲಿರಬೇಕು. ನೋಡಿ, ನಾವು ಕೊಡೋ ಮೆಡಿಸನಿಂದಾನೇ ಮೆಮೊರಿ ಬರುತ್ತೆ ಅಂತ ತಿಳ್ಕೊಬೇಡಿ. ನೀವು ಆಡುವ ಮಾತುಗಳು ಅಷ್ಟೇ ಪರಿಣಾಮ ಬೀರುತ್ತೆ. ಈ ವಿಷಯದಲ್ಲಿ ನಿಮ್ಮಗಳ ಜವಾಬ್ದಾರಿ ಬಹಳ ಇದೆ. ನಾವು ಬರ್ತೀವಿ. ಓಕೆ. ದಯವಿಟ್ಟು ಹೇಳಿ, ನಾನು ಯಾರು? ಇವನ್ ತಂಗಿ. ತಂಗಿನಾ? ಇವತ್ ನೀವ್ ಬದುಕಿದಾರ ಅಂದ್ರೆ ಕಾರಣ ಅಣ್ಣ. ನಿಮ್ಮನ್ನ ಹೊತ್ಕೊಂಡ್ ಬಂದಿದ್ದು ಅಣ್ಣ. ನಿಮ್ಮನ್ನ ಆಸ್ಪತ್ರೆಗೆ ಸೇರ್ಸಿದ್ದು ಅಣ್ಣ. ಆಸ್ಪತ್ರೆಗೆ ದುಡ್ಡು ಕಟ್ಟಿದ್ದು ಅಣ್ಣ. ನೀನು ಯೋಚನೆ ಮಾಡಬೇಡಮ್ಮ. ದೇವ್ರು ಒಳ್ಳೇದು ಮಾಡ್ತಾನೆ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೀನು ರಾಘವನ್ಗೋಸ್ಕರನಾದ್ರೂ ಸರಿ ಹೋಗ್ತೀಯ. ರಾಘವ ಯಾರು? ನಿನ್ನ ಪ್ರೇಮಿ, ನಿನ್ನ ಲವ್ವರು. ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೂಡ ರೆಡಿಯಾಗಿರೋ ಒಂದೇ ಒಂದು ಜೀವ ಅಂದ್ರೆ ಈ ರಾಘವ. ಏಟಿಗೆ ಎದುರೇಟು. ನನ್ನನ್ನೇ ಲಾಕ್ ಮಾಡಿಸಿದವನ್ಗೆ ನಾನು ಲಾಕ್ ಮಾಡಿಸೋದಿಕ್ಕಾಗಲ್ವಾ? ಗಜನಿ ಜೊತೆ ನೀನೇ ಅನುಭವಿಸ್ಬೇಕು ರಾಘವ. ಬರ್ತೀನಪ್ಪ. ಡಾಕ್ಟರ್ ಹತ್ರ ನಾನೇ ಹೋಗಿ ಮಾತಾಡ್ತೀನಿ. ಯಾಕೆಂದ್ರೆ ಅಣ್ಣನಾಗಿ ನನ್ನ ಕರ್ತವ್ಯ ನಾನು ಮಾಡ್ಬೇಕಲ್ವಾ? ಕೀರ್ತಿ, ನಮ್ ಯಾರ ನೆನಪು ನಿನಗೆ ಬರದೇ ಇದ್ರೂ ಪರವಾಗಿಲ್ಲ, ರಾಘವನ್ ನೆನಪು ಬಂದ್ರೆ ಸಾಕು. ಯಾಕೆಂದ್ರೆ ನಿನ್ನ ಇವನ ಸಂಬಂಧ ಜನ್ಮ ಜನ್ಮಗಳ ಅನುಬಂಧ ಅನ್ನೋದು ನನ್ನ ಭಾವನೆ. ಬರ್ಲಪ್ಪ, ಆಲ್ ದ ಬೆಸ್ಟ್. This side, Mr. Balu speaking. Who is that side speaking? ಬಂದೆರಡು ಬಾರಿಸಿದ್ರೆ ಮುಖ ಬಾತ್ಕೊಂಡ್ಬಿಡ್ಬೇಕು ನೋಡು. ದುಡ್ಡು ತಗೊಳ್ಳೋವಾಗ ಇದೇ ನಂಬರ್ಗೆ 1000 ಸತಿ ಫೋನ್ ಮಾಡಿದ್ಯಾ? ಈಗ ಯಾರು ಮಾತಾಡ್ತಾರಂತ ಡೈಲಾಗ್ ಬೇರೆ ಬಿಡ್ತೀಯಾ? ಮರ್ಯಾದೆ. ಫೋನಲ್ಲಿ ಹೀಗೆಲ್ಲ ಮಾತಾಡೋದನ್ನ ಕಲ್ಚರ್ ಅಂತಾರೆ. ಓಹೋ, ಜೋಬಲ್ ದುಡ್ಡಿದಂಗಿದೆ, ಅದಕ್ಕೆ ಮಾತನ್ನ ದಾಟಿನೇ ಬದಲಾಗಿದೆ. ಬಾಲು ಇಸ್ ಆಲ್ವೇಸ್ ರೈಟ್ ಅಂಡ್ ಸ್ಟ್ರೈಟ್. ಎಷ್ಟಯ್ಯ ಕೊಡ್ಬೇಕು ನಿನಗೆ? ಜೂಜುಬೆ 5000 ನಾಳೆ ತಂದು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಪ್ರತಿ ತಿಂಗಳು 10ನೇ ತಾರೀಕು ಬಂದ್ರೆ ನಮ್ಮ ಮಾವನ ಮನೆಯಲ್ಲಿ ಇರೋ ಪ್ರತಿಯೊಬ್ಬರಿಗೂ ಪಾಕೆಟ್ ಮನಿ ಬಟವಾಡೆ ಆಗುತ್ತೆ. ಆ ಚೆಕ್ಗೆ ಸೈನ್ ಮಾಡೋರು ಬೇರೆಯವರೇ ಆಗಿದ್ರು, ಆ ಚೆಕ್ ನ ಬರೆಯೋನು ನಾನೇ, ದಿ ಗ್ರೇಟ್ ಬಾಲು. ನಮ್ಮ ಮನೆಯವರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂದ್ರೆ, ನಾನು ಏನ್ ಅಮೌಂಟ್ ಚೆಕ್ ಬರ್ತಿರ್ತೀನೋ ಅದನ್ನ ಕಣ್ಣಿಟ್ಟು ನೋಡಿದ್ರೆ ಸೈನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಮನೇಲಿ ಪ್ರತಿ ತಿಂಗಳು 10ನೇ ತಾರೀಕು ಎಲ್ರಿಗೂ ಪಾಕೆಟ್ ಮನಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಆ ಎಲ್ಲ ಚೆಕ್ನ ಬಾಲು ಮಾವ ಬರೆಯೋದು ಅಂತಾನೂ ಕೇಳ್ಪಟ್ಟೆ. ಹೌದು, ನಮ್ಮಲ್ಲಿ ಎಲ್ರಿಗೂ ಒಂದೇ ರೂಲು. ಅದನ್ನ ಬೇಜವಾಬ್ದಾರಿ ಇರೋ ಮನುಷ್ಯನಿಗೆ ಕೊಟ್ಟೋದು ತಪ್ಪಲ್ವಾ? ಹಾಗಂತ ಬೇರೆ ಯಾರಾದ್ರೂ ಮಾತಾಡ್ಕೋಬಹುದಲ್ವಾ? ಯಾಕಂದ್ರೆ ಇವತ್ ಬಾಲು ಮಾವ ಫೋನ್ ನಲ್ಲಿ ಯಾರಿಗೋ 5 ಲಕ್ಷ ತಾನೆ ತಂದು ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಅಂತ ಹೇಳ್ತಿದ್ರು. ನೀವ್ ಕದ್ ಕೇಳಿ ತಪ್ಪು ಅನ್ಸುತ್ತೆ. ನಮ್ಮ ಮಾವ ಯಾವುದೇ ಕೆಲಸ ಮಾಡದೇ ಇರ್ಬೋದು, ಆದ್ರೆ ಈ ಮನೇಲಿ ನಮ್ಮಪ್ಪ, ನಮ್ ದೊಡ್ಡಪ್ಪನಷ್ಟೇ ಮರ್ಯಾದೆ ಇದೆ ಅವ್ರಿಗೆ. ತುಂಬಿರೋ ಹೃದಯದ ಮುಂದೆ ತುಂಬಿರೋ ತಿಜೋರಿ ಡಸ್ಟ್ಬಿನ್ ತರ ಅನ್ಸುತ್ತೆ. ಒಂದ್ ವೇಳೆ ನಮ್ಮ ಮಾವನೇ ದುಡ್ಡು ತಗೊಂಡ್ರು ಅಂತ ಇಟ್ಕೊಳ್ಳಿ, ನಮ್ಮ ಮಾವ ತಾನೇ ತಗೊಂಡಿದ್ದು, ಬೇರೆ ಯಾರು ಅಲ್ವಲ್ಲ. ಕಂಪ್ಲೇಂಟ್ಗಳಿಗೆ ಯಾವತ್ತೂ ಬೆಲೆ ಕೊಡಲ್ಲ. ಗುಡ್ ನೈಟ್. ವಿಶ್ವಾಸನ ಹೊತ್ಕೊಂಡು ಒಗ್ಗಟ್ಟಲ್ಲಿ ಬದುಕಿರೋ ಈ ಮನೆ ಮನಸ್ಸುಗಳನ್ನ ಒಡೆಯೋ ತನಕ ನನ್ನ ಜವಾಬ್ದಾರಿ ಕಂಪ್ಲೀಟ್ ಆಗೋದಿಲ್ಲ. ನನ್ನ ಮಾತು ನಿನ್ನ ಹತ್ರ ಸೋತಿರಬಹುದು, ಆದ್ರೆ ಈ ಮನೆಯಲ್ಲಿ ಬೇರೆಯವರು ಇದಾರಲ್ವಾ? ಸೊಸೆ